ಬೆಳಗಿನ ವಾಕಿಂಗ್ ಮತ್ತು ವ್ಯಾಯಾಮದ ನಂತರ ಬೆವರುವುದು ಏಕೆ ಗೊತ್ತಾ? ಅದು ಬಿಸಿ ವಾತಾವರಣದಲ್ಲಿ ಅಥವಾ ಸ್ನಾಯುಗಳು ಶ್ರಮದಿಂದ ಬಿಸಿಯಾದಾಗ ಹೆಚ್ಚು ಬೆವರು ಉತ್ಪತ್ತಿಯಾಗುತ್ತದೆ. ಚರ್ಮದ ಮೇಲ್ಮೈನಲ್ಲಿ ಬೆವರು ಉತ್ಪತ್ತಿಯಾಗಿ ಅದು ಆವಿಯಾಗುವಿಕೆಯಿಂದ ದೇಹ ತಂಪಾಗಿಸುತ್ತದೆ. ಸಸ್ತನಿಗಳಲ್ಲಿ ಚರ್ಮದಲ್ಲಿ ಬೆವರು ಗ್ರಂಥಿಗಳಿದೆ. ಅದರಿಂದ ಸ್ರವಿಸುವ ನೀರೇ ಬೆವರು. ವಾಸನೆ ಇಲ್ಲದ ಬೆವರು ಚರ್ಮದಲ್ಲಿರುವ ಬ್ಯಾಕ್ಟೀರಿಯಾ ವಿಭಜನೆಯಿಂದ ವಿಶಿಷ್ಟ ವಾಸನೆ ಪಡೆಯುತ್ತದೆ. ಹೆಚ್ಚಾಗಿ ಬೇಸಿಗೆಯ ಈ ಅಂತಿಮ ದಿನಗಳಲ್ಲಿ ಬಿಸಿ ವಾತಾವರಣ ಜಾಸ್ತಿ ಇರುತ್ತೆ. ಜೊತೆಗೆ ನಮ್ಮ ವಾಕಿಂಗ್ ವ್ಯಾಯಾಮಗಳು ಸೇರಿ ದೇಹದ ಸ್ನಾಯುಗಳು ಬಿಸಿಯಾಗುತ್ತೆ. ಬಿಸಿಯಾದ ಸ್ನಾಯುಗಳಿಂದ ಚರ್ಮದ ಬೆವರು ಗ್ರಂಥಿಗಳಲ್ಲಿ ಸ್ರವಿಸುವ ಬೆವರು ಅದನ್ನು ಆವಿಯಾಗಿಸುವ ಮೂಲಕ ದೇಹವನ್ನು ತಂಪಾಗಿಸುತ್ತೆ. ಇದು ನೋಡಿ, ನಾನು ನಿತ್ಯ ವಾಕಿಂಗ್ ಎಕ್ಸರ್ಸೈಸ್ಗಳಲ್ಲಿ ಇಷ್ಟು ಬೆವರೋದಿಲ್ಲ. ಆದರೆ ವಾತಾವರಣ ಹೆಚ್ಚು ಬಿಸಿ ಇರೋದ್ರಿಂದ ನಾನು ಈ ಬೇಸಿಗೆಯ ಕೊನೆಯ ಕಾಲದಲ್ಲಿ ಅಂದರೆ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಹೆಚ್ಚು ಬೆವರುತ್ತೇನೆ. ಹಾಗಂತ ಬೆವರೋದು ಆರೋಗ್ಯಕರ ಕೂಡ. ಅದರಲ್ಲಿ ಯಾವುದೇ ಒಂದು ಅನಾರೋಗ್ಯದ ಲಕ್ಷಣಗಳೇನಿರಲ್ಲ. ಆರೋಗ್ಯಕರ ಅನ್ನೋದು ಕೂಡ ವೈದ್ಯಕೀಯ ವಿಜ್ಞಾನ ಹೇಳುತ್ತೆ. ಆದ್ದರಿಂದ ಬಿಸಿ ವಾತಾವರಣ ಇದ್ದಾಗ ನಾವು ಧರಿಸೋ ಬಟ್ಟೆ ಕೂಡ ಬಹಳ ಮುಖ್ಯ. ವಿಶೇಷವಾಗಿ ಹತ್ತಿ ಬಟ್ಟೆಗಳನ್ನು ನಾವು ಧರಿಸಿದರೆ ಅದು ದೇಹದ ಬೆವರನ್ನು ಹೀರೋದ್ರಿಂದ ದೇಹವನ್ನು ಬೇಗ ತಂಪಾಗಿಸ್ತದೆ ಮತ್ತು ಚರ್ಮದಲ್ಲಿರುವ ಬ್ಯಾಕ್ಟೀರಿಯಾ ವಿಭಜನೆಯನ್ನು ತಡೆಯೋದ್ರಿಂದ ಬೆವರಿನ ವಾಸನೆ ಉತ್ಪಾದನೆಯಾಗೋದನ್ನು ಕೂಡ ತಡೀತದೆ. ಇನ್ನು ಈ ಬೆವರುವಿಕೆ ಸಂದರ್ಭದಲ್ಲಿ ಬೆವರು ಜೀವಕೋಶಗಳಲ್ಲಿ ತಡೆ ಉಂಟಾದಾಗ, ಅಲ್ಲಿ ನಿಂತಾಗ ಅದು ಬೆವರು ಸಾಲೆಗಳು ಅಂತ ನಮ್ಮ ಸಣ್ಣ ರ್ಯಾಷಸ್ಗಳಾಗುತ್ತೆ. ಅದೊಂದು ರೀತಿಯ ತುರಿಕೆ ಪ್ರಾರಂಭ ಆಗುತ್ತೆ, ಉರಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕಂತ ಹೇಳಿದರೆ ವಿಶೇಷವಾದ ಬ್ಯಾಕ್ಟೀರಿಯಾಗಳನ್ನು ತೆಗೆಯುವಂಥ ಸೋಪ್ಗಳನ್ನು ಬಳಸಬೇಕು, ಡಿಅಡೋರೆಂಟ್ಗಳನ್ನು ಬಳಸ್ಬೋದು, ಪೌಡರ್ಗಳನ್ನು ಬಳಸ್ಬೋದು, ಹತ್ತಿ ಬಟ್ಟೆಗಳನ್ನು ಬಳಸ್ಬೋದು. ಈ ರೀತಿ ಬೆವರು ಸಾಲೆಗಳನ್ನು ನಾವು ತಡಿಬೋದು. ಬೆವರು ಒಂದು ವಿಶೇಷವಾದಂತಹ ನಮ್ಮ ದೇಹವನ್ನು ತಂಪಾಗಿಸಲಿಕ್ಕೋಸ್ಕರ ಒಂದು ಸೃಷ್ಟಿಯಾದ ಒಂದು ವಸ್ತು ಕೂಡ. ಹಾಗಾಗಿ ಬೆವರುಗಳ ಬಗ್ಗೆ ಕೆಲವರು ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿರೋದು ಸರಿಯಲ್ಲ.